ಸೋನಿಗೆ ಕೊಟ್ಟಿದ್ದು ಹೇಳಿದ್ರೆ ಭಾಸಿ ಬರಲ್ಲ. ಅಷ್ಟೈತಿ ಹೇಳ್ತಾ ಇದ್ದೀನಿ. ನನ್ನದೇ ಸೈ ರಾಜಕೀಯ ಮೊಮ್ಮಕ್ಕಳನ್ನ ಕಂಡಾಳು. ನಂಗೆ ಗೊತ್ತಿಲ್ಲ ಕೊಡನಿಗೆ. ಅಲ್ಲ ತಂದು ಕೊಟ್ಟಿನ ಉಕ್ಕುವ ಇದಕ್ಕೆ ಅಂತ ತಂದ್ಕೊಂಡು ಇಚ್ಚಿಗೆ ಬೋರೆ ಅಂದ್ರು ಎಂಥದಾರು ಸತ್ಕ. ಇನ್ನೊಂದು ಎಂಥ ಚಿಕ್ಕಲು ಕಡ್ಡಿ ಹಂಗೆ ತಂದು ಕೊಟ್ರೆ ಕೇಳು, ಎಂಥದ್ದು ತಂದು ಕೊಡಲ್ಲ. ಎಂತ ಹೇಳಿದೆ ಒಬ್ರು ಮಾರ ಸುಮ್ಮನಿರಿ ಅತ್ಲ. ಎಷ್ಟು ಮಾಡಿದ್ರೆ ಅಷ್ಟೇ ನಂಗಂತ ಹೇಳ್ತಿರ್ತೀರಿ, ಹಂಗಲ್ಲ ಮಾದಪ್ಪಜ್ಜ ಹಿಂಗಲ್ಲ ಅಂತ. ಹೇಳ್ಬೇಕಾದವ್ರಿಗೆ ಹೇಳ್ಬೇಡಿ ನೀವು. ಅಲ್ಲ ಮಜಲ್ ಸರಿಗೆ ಅನಿಲ್ ಹುಡುಗ ಸಿಗ್ತಾ ಹಂಗೆ ಅಂತದ ಹೇಳ್ದ ಅಂತ ಹೇಳಿ ನಾವು ಇದು ಮೈಸೂರು ಪಾಕ್ ಕೊಡ್ಸಿಗೆ ಬಂದೇನ್ರಿ. ಉದ್ದೇಶ ಸಂಜೀವನ ಹತ್ರ ಹೇಳಿ ಅವ ಯಾರ್ದ ಅಂತ ಹೇಳಿ ತಂದು ಕೊಟ್ಟಾನೆ. ಹೇಗಲ್ಲಿ ತಂದವ ಹಂಗಾರು ಒಳಗೆ ಬಾ ಅಂತ ಹೇಳಿ ಕನ್ಸನ್ನೇ ಮಾಡಿದ್ರೆ ಗೊತ್ತಾಗ್ಲಲ್ಲ. ಬಾಯ್ಬಿಟ್ಟೆ ಹೇಳಿನಿ ಐಜಿ ಬಾ ಇಲ್ಲಿ ಅಂತೇಳಿ. ಇಲ್ಲಪ್ಪ ಕೈ ಕಡೆ ನೋಡ್ಕೊಂಡು ಮತ್ತೆ ಹೇಳ್ತದೆ ಅಂತ ಅದು ಕೈಯಲ್ಲಿ ಕೊಡಿ ಇಟ್ಲಿಕ್ಕೆ ಅಂತ. ಆ ಹುಡುಗರಿಗೆ ಬೇರೆ ತಿಂಡಿ ತಂದು ಕೊಟ್ಟಾಗಿದೆ. ಎಂತಕ್ಕೆ ಬೇಕು ನೋಡೋಣ, ಏನೋ ನೀನು ಹೆಣ ತಕ್ಕ ಅಂತ ಅಲ್ಲಿ ಎದೆ ಮೇಲೆ ಏರ್ ಬಂದೆ. ಗಾಡಿಗೆ ಬಂದ್ಕೊಂಡಿಲ್ಲ ಏನಾರು ಹಂಗಲ್ಲ ಹಿಂಗೆ ಯಾವಾಗ ನೋಡಿದ್ರೆ ನೀವು ಹಿಂಗೆ ಮಾಡೋದು, ಅದನ್ನು ತಂದು ಕೊಡಲ್ಲ ಇದನ್ನು ತಂದು ಕೊಡಲ್ಲ ಅಂತ ಏನಾರು ಹೇಳ್ತೀನಿ. ಅವಾಗ ಸಿಟ್ಟು ಬಂದು ಸಾಯ್ನಾರಿ. ಎಂತಕ್ಕೆ ಅಂದರೆ ಅಂತ ಅನಿಲ್ ಹುಡುಗ ಹೇಳ್ತೇವೆ ಹೂಮಿನ ಇದು ಮಾಡೋದ ಎಂಥದ ಅಂತಲ್ರಿ. ಅವ ಹಿಡ್ದಿಗೆ ಎಂಥದನ್ನ ತೆಗತಿದ್ದ. ಎಂತಕ್ಕೆ ಅಂತ ಕೇಳಿದಾಗ ಹಂಗಂತ ಹೇಳಿದ್ನಲ್ಲ, ಅದಕ್ಕೆ ನಾನು ಮೈಸೂರು ಪಾಕ ಕೊಡಿಸಿ ಬಂದರೆ ಅವನು ಇದು ಮಾಡ್ತಾನೆ. ಅಲ್ಲ ಅಜ್ಜಿ, ಸ್ಪೆಷಲ್ ಮೈಸೂರು ಪಾಕ್ ಇದು. ಎಷ್ಟು ಚೆನ್ನಾಗಿ, ನಂಗೊಂದು ಚೂರು ಕೊಡೆ ಅಜ್ಜಿ, ಇನ್ನೊಂದು ಚೂರು ಕೊಡು. ಅಲ್ಲ ಪುಳ್ಳು ಹೇಳ್ದಂಗೆ ಸ್ಪೆಷಲ್ ಮೈಸೂರು ಪಾಕೆ ಹೌದಮ್ಮ, ಎಲ್ಲಿ ಸಿಕ್ತಪ್ಪಗಿದ? ಇಷ್ಟು ತಂದರಲ್ಲ, ಅಲ್ಲಿ ಎಂತಕ್ಕಂತ ತಂದಿದಂತೀನಿ. ಹುಡುಗರಿಗೆ ಬೇರೆ ತಿಂಡಿ ತಂದಾರೆ. ಓ ನಂಗೆ ಈಗ ಗೊತ್ತಮ್ಮ, ಇದನ್ನು ನಿಂಗೆ ಒಬ್ಳಿಗೆ ಅಂತ ತಂದಿದ್ರೇನ, ಅದಕ್ಕೆ ಆಚಿಗೆ ಬಾ ಅಂದಿದ್ದು. ನೀನು ನೋಡೋದು ಇಲ್ಲೇ ಕೊಡಿ ಅಂತ ಇಸ್ಕೊಂಡಿಯ. ಸಾಮ ಬಯಸ್ಕಿತೀಯ ಇವತ್ತು. ಅಯ್ಯ ಪಾಪಣ್ಣ ತೆಗಿಯತ್ಲೆ ಏನು ತಗ್ತಾರೆ, ಏನು ಬಾಲ್ ಮಕ್ಳ? ನೀನು ಹಿಂತೆಲ್ಲ ಹೋತ ಮಾರಯ್ಯ. ಕಡೆಗೆ ಎಂತ ಇದ್ರು ಮಕ್ಕಳಿಗೆ, ಮಗಗೆ ಮೊಮ್ಮಕ್ಕಳಿಗೆ ಕೊಡ್ತೀರಿ, ನಾನೊಬ್ಳು ಲೆಕ್ಕಕ್ಕಿಲ್ಲ ಅನ್ನೋಕೆ ಶುರು ಮಾಡ್ಕಿತ್ತದೆ. ಶಾರದಾ ಇಲ್ಲಿಂಚೆ ಬಾರ ಇಲ್ಲೇ. ಯೋ ಮಾರ ತಡೀರಿ, ಅದು ಯಾಕೆ ಹಿಂಗೆ ಮಾಡ್ತೀರೇನೋ, ನಿಮಗೆ ಗೊತ್ತು ಇಲ್ಲಿ ಅಂತಾರು ಇಟ್ಕೊಂಡಾಗ ಹಂಗೆ ಬರೋಕ್ಕಾಗಲ್ಲ ಅಂತ. ಒಂದೇ ಸಮ ಕರಿಯಕ್ಕೆ ಶುರು ಮಾಡ್ತೀರಿ ಮಾರ. ಬಂದೆ ಇದೊಂದು ಬೇರೆ ಇಲ್ಲಿ. ಹಾಂ ಬಂದೆ ಮರ. ಎಂತ ಕರೆದಿದ್ದ? ಅಲ್ಲ ಗೌಡ್ರ, ಇದೆ ನಿನ್ನ ಮಾವ ಎಂತ ತಿಂಡಿ ತಗೋ ಬಂದಿದ್ರು, ಘನ ಆಗಿತ್ತು. ಹಂಗಾರೆ ಕೊಡೋಣ ಇಬ್ಬರಿಗೆ ಒಂದು ಚೂಚೂರು ಅಂದರೆ ಇಟ್ಲಾಗ ಬರೋಂಗೆ ಇಲ್ಲ. ಅಲ್ಲಿಗೆ ಹೊತ್ಕೊ ಬರೋದು ಹೆಂಗೆ? ಏನು ತಡೆದು ಹೋಗೋ ಕೆಲಸ ಮಾಡ್ತೀರೋ ಏನೋ ನಂಗಂತೂ ಗೊತ್ತಿಲ್ಲಪ್ಪ. ಓ ಅದಕ್ಕೆ ಕರೆದಿದ್ದ. ಅಲ್ಲ ತಿಂಡಿ ಪುಳ್ಳಿಗೆ ತಂದು ಕೊಟ್ನಲ್ಲ ಒಂಥರದ್ದು, ಇದು ನಿಮ್ಮ ಕೈಯಲ್ಲಂತ ಬೇರೆ ನೋಡ್ದಂಗೆ ಆಗ್ತದೆ. ಓ ಮೈಸೂರು ಪಾಕು, ಸ್ಪೆಷಲ್ ಮೈಸೂರು ಪಾಕು ಎಂತಕ್ಕೆ ತಂದ್ರು? ಅಲ್ಲ ಕಾಳ್ಮೆಣ್ಸು ಕೊಡ್ತೀನಿ ಅಂತಿದ್ರಲ್ಲ, ಕೊಟ್ರ ಕಡೆಗೆ? ನೀವು ಯಾಕೆ ಹಿಂಗೆ ಮಾಡ್ತೀರಿ ಅಮ್ಮ? ಒಂಚೂರು ಬೇಡ ಅಂತ ಹೇಳೋಕ್ಕಾಗಲ್ಲ. ನಾ ಕಾಳ್ಮೆಣ್ಸಿನ ದುಡ್ಡಲ್ಲಿ ಏನೋ ಮಾಡಬೇಕು ಅಂದ್ಕೊಂಡಿದ್ದೆ ಈ ಸತಿ, ಗೊತ್ತಾ? ಹಿಂಗಾಗೆ ಬೈಸ್ಕೊಳ್ಳೋದಲ್ಲ ನಿನ್ನ ಹತ್ರ. ಎಲ್ಲಿ ಅಂತ ತಗೊಂಡಾಕಟ್ಟಾರೆ, ಸುಮ್ಮನೆ ಇದ್ದು ಬಿಡ. ತಿಂಡಿ ಹುಡುಗರಿಗೆ ತರೋರು ಇದನ್ನ ಅಂತ ತಂದು ಕೊಟ್ಟಾರೆ ಹಿಂಗೆ ಅಂತ ಹೇಳ್ದಂಗೆ ಆಯ್ತು. ಪಾಪಣ್ಣ ಹೇಳ್ತಾನೆ, ನಿಂಗೆ ಒಬ್ಳಿಗೆ ತಂದಿದ್ದೇನು, ನಿಂಗೆ ಒಳಗೆ ಕರೆದಕ್ಕೂ ಹೋಗೋಕ್ಕೆ ಅಂತ ಆಗಿತ್ತು ಅಂತಾನೆ. ಗಂಡ ಅಂತಾರೆ ಹೆಂಡತಿ ಅಂತಾರೆ. ಇಲ್ಲಿ ಹೇಳಿದ ಕತ್ತು ಮತ್ತೊಂದು ಸತಿ ಏನಾರು ಹಿಂಗೆ ಹೇಳ್ಗಿಲಿಯ? ಇಲ್ಲಪ್ಪ ನಾನು ಹೇಳಕ್ಕೆ ಹೋಗಲ್ಲ, ಆದ್ರೆ ನಂಗೆ ಈಗ ಗೊತ್ತಾಯ್ತು ಎಂತಕ್ಕೆ ತಂದಿದ್ದು ಅಂತ. ಅಯ್ಯೋ ನಿಮ್ಮ ಅವ್ರು ಅಲ್ಲಿ ಕರೆದ್ರು ಅಂದ್ರೆ ಅಲ್ಲೇ ಹೋಗಿ ತಗೋಬೇಕ ಬೇಡ? ವುಮೆನ್ಸ್ ಡೇ ಅಂತ ಯಾರೋ ಹೇಳರಿರ್ಬೇಕು, ಅದಕ್ಕೆ ತಂದಿದ್ದು. ಎಂತ ಸೀತಾರ ಮನೇಲಿ ಪುಟ್ಟಕ್ಕನೇ ಎಂತದ ಹೇಳ್ದಂಗೆ ಆತೈತೆ. ಹಾಂ ಈಗ ಅದೆಲ್ಲ ಗೊತ್ತಾಗ್ತದೆ. ಈಗ ಸುಮ್ಮನೆ ಇರ್ತೀಯ ನೀನೊಬ್ಳು ಮಾರತ್ತೆ. ಅಲ್ಲ ಅಮ್ಮ, ಪೂರ್ತಿ ಖಾಲಿ ಮಾಡಬೇಡಿ.
ಖಾಲಿ ಮಾಡಿಬಿಡಿ, ಚೂರು ಇಟ್ಕೊಂಡು ಅಲ್ಲಿ ಹೋಗಿ ಕೊಡಿ, ಹೇಳ್ತೀನಿ. ಅಲ್ಲ ಅವರಷ್ಟು ಒಂದು ಅಭಿಮಾನ ಇಟ್ಟು ತಂದಷ್ಟೊತ್ತಿಗೆ ನೀವು ಯಾಕೆ ಹಿಂಗೆ ಮಾಡ್ತೀರಿ ಮಾರ? ತಂದರೆ ಪಾಪಳಿಗೆ ಬೇಕಾ ನೀನು ಹಂಚಿರ? ಅಲ್ಲ ಭಾಳ ಗನಗದೆ ಅಂತೆ ಹುಡುಗರೆಲ್ಲ ಹೇಳ್ತಾರ. ನಾನು ತಿಂದೆ ಗನಗೆ ಇತ್ತು. ಎಂತಕ್ಕೆ ಮರ ಇಷ್ಟೆಲ್ಲ ತರಕ್ಕೆ ಹೋಗಿದ್ದ? ತಗೊಳ್ಳಿ ನೀವೊಂದು ಬೈ ಹಾಕಿ. ಮಾತಾಡಬೇಡ ನೀನು. ಅಷ್ಟೊತ್ತಿ ಹೇಳ್ತಿದ್ದೀನಿ ಇಲ್ಲಿ ಇದು ಮಾಡೋದು, ಈಚೆಗೆ ಬಾ ಅಂತೇಳಿ ಹುಡುಗರಿಗೆಲ್ಲ ಗನಾಗಿತ್ತಂತ. ನಾನು ಅವ್ರಿಗೆ ಬೇರೆ ತಿಂಡಿ ತರಲ್ಲ. ನಾನು ಹೇಳಿದ್ದೆ ನಾನು ಅವ್ರಿಗೆ ಕೊಡು ಅಂತ. ಅದಕ್ಕಾಗಲಿಂದ ಬೇರೆ ಪಟ್ಟಣ ಕಟ್ಸಿ ಬಂದಿದ್ದು ನಾನು. ಅಲ್ಲ ನಿಮಗೆ ಎಂತ ಆಗಿದೆ ಅಂತ ನಂಗೇನು ಸ್ವಪ್ನ ಬಿದ್ದಿತ್ತಂದ್ರೆ ಅದು ಅಲ್ಲದೆ ಅಲ್ಲಿ ಯಾವಾಗಲೂ ತಿಂಡಿ ತಂದು ಹುಡುಗರಿಗೆ ಕೊಡೋದಪ್ಪ. ಹಂಗಾಗಿ ಹುಡುಗರಿಗೆ ತಂದಿದ್ದೇನ ಅಂತ ಮಾಡ್ಕೊಂಡೆ. ಎರಡ್ಲಾಗ ತಗೊಳ್ಳಿ ನೀವು. ಈಗ ಅವಕ್ಕೆಲ್ಲ ಒಂಚೂರು ಕೊಟ್ಟು ಕೊಡ್ಲಿ ಅಂತ ಇಳಿ ಹೋಗಿದ್ದೆ ಅಂತ ನೋಡೋಣ. ಎಂಥದೇ ಆದರೂ ಹುಡುಗರಿಗೆ ಕೊಡದೆ ತಿನ್ನಕತ್ತದ. ಭಾಳ ಗನಾಗದೆ ಅಂತ ಎಲ್ಲರೂ ಹೇಳ್ತಾರೆ. ಎಂತಕ್ಕೆ ಇದನ್ನು ತಂದಿದ್ದೆ ಅಂತಕ್ಕಂತ ಈಗ? ಅಲ್ಲ ಅಲ್ಲೇನು ಹುಡುಗ ಮಧ್ಯಾಹ್ನ ಸಿಗ್ತೇವೆ, ಅದು ಎಂಥದ ಹೂಮೀನಿದ ಅಂತ ಎಂಥದ ಹೇಳಿದ್ನಪ್ಪ. ತಗೊಂಡು ಕೊಡ್ಬೇಕು ಎಲ್ಲರೂ ಇವತ್ತಿನ ದಿನ ಮನೆಯಿಂದ ಹಿಂಗ್ಸ್ರಿಗೆ ಕೊಡ್ತಾರೆ ಅಂತ ಹೇಳಿ ಎಲ್ಲ ನಾನು ಸಂಜೀವನ ಹತ್ರ ಹೇಳಿ ಅವನಿಗೆ ಗೊತ್ತಿದ್ದಾರೆ ಯಾರ ಹತ್ರ ಪೆಸಲ್ಲ ಅಂತ ಹೇಳಿ ತಗೊಬಂದಾನೆ. ನೋಡಿದ್ರೆ ಎಲ್ಲರೂ ಏನು ಹಾರು ಹಂಚ್ತಾ ಕೂತೀಯ. ಅಲ್ಲ ನೀವು ಇದ್ದೀರಿ ಮನೇಲೊಂದು ಜನ ಅಂತ ನಿಮ್ಮ ಅಪ್ಪ ಅವರು ಎಷ್ಟು ಹಿಂದಿನ ಕಾಲದಾರ ನೋಡಿ. ನಿಮ್ಗೇನಾರು ಒಂದು ಚೂರಾರ ನೆನಪಾರದಿಯನ್ರಿ? ಸುಮ್ಮನೆ ಇರು ಮಾರತಿ. ಈಗ ವುಮೆನ್ಸ್ ಡೇ ಅಂತ ಹೇಳಿ ಈಗ ಅಪ್ಪ ಗೊತ್ತಿದ್ದು ಇದು ಮಾಡ್ಯಾರ. ಎಲ್ಲೋ ಅಲ್ಲಿ ಸಂಜೀವಣ್ಣನ ಹತ್ರ ಕೂತು ಮಾತಾಡೋಷ್ಟೊತ್ತಿಗೆ ಹೇಳಿರ್ಬೇಕು ಹಿಂಗೆ ಸಿಗ್ತದೆ ಅಂತ. ಅಮ್ಮಂಗೆ ಮೈಸೂರು ಪಾಕ್ ಅಂದರೆ ಇಷ್ಟ ಅಲ್ಲ, ಅದಕ್ಕೆ ತೊಗೊಬಂದಾರ. ನೀನೊಂದು ಮಾಡೋದು ನೋಡಿದ್ರೆ ಬೇರೆ ಅಂತ ಹೇಳಿದ್ರೆ ನಿಮ್ಮ ಕಿವಿ ಎಷ್ಟು ಚಂದ ಕೇಳ್ತಿತ್ತಲ್ಲ. ಇದು ಮಾತ್ರ ನಿಮಗೇನು ಕೇಳಿಸ್ಲೇ ಇಲ್ಲೇನ? ಅನಿಲ್ ಹುಡುಗ ಸಿಕ್ಕಿ ಹೇಳಿದ್ದು ಅಂತೇಳಿ ಅಲ್ಲಿ ಹೇಳೋದು ಕೇಳಿಸ್ಕಿಲ್ಲ ನೀವು? ಅನಿಲ್ ಅಣ್ಣ ನಿಮಗೂ ಸಿಗ್ತಾರೆ, ನಿಮ್ಮ ಹತ್ರನೂ ಹೇಳಿರ್ತಾರೆ. ನಿಮಗೆ ತಲೆ ಒಳಗೆ ಹೋಗಿರಲ್ಲ ಅಂತ ಹೇಳಿ ಖುಷಿ ಪಡ್ಬೇಕು ಮಾತ್ರ. ನಿಜ, ಹಿಂಗೆ ಗಂಡ ಸಿಕ್ಕಕ್ಕೆ ಎಷ್ಟೇ ಬೈಲಿ ಏನೇ ಮಾಡಲಿ ಎಷ್ಟು ಆಸೆ ಇದೆ ಅಂತ ಇದ್ರಲ್ಲಿ ಗೊತ್ತಾಗ್ತದೆ ನೋಡಿ. ನಿಮ್ಮ ಥರ ಅಲ್ಲ. ಏನಂತ ಅವ್ರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನೀವು ನಿಮ್ಮ ಅಮ್ಮನ ಥರನೂ ಅಲ್ಲ, ನಿಮ್ಮ ಅಪ್ಪನ ಥರನೂ ಅಲ್ಲ. ಅದು ಎಂಥದೇ ಏನಪ್ಪ. ಸ್ವಲ್ಪ ಸುಮ್ಮನೆ ಇರ್ತೀಯ? ನಮ್ಮ ಅಪ್ಪನಂಗೆ ಮಾಡಬೇಕಿತ್ತು ನಾನು, ಅವಾಗ ಗೊತ್ತಾಗ್ತಿತ್ತು ನಿಂಗೆ. ಈಗ ಹಿಂಗಿದ್ದೀನಲ್ಲ, ನನ್ನ ಬೆಲೆ ನಿಂಗೆ ಗೊತ್ತಾಗಲ್ಲ. ಏನಾರು ಒಂದು ತಂದು ಕೊಟ್ಟು ಕೂಡಲೇ ಮಾತ್ರ ಇದು ಅಂತನಾ? ತಂದು ಕೊಡದೇ ಇದ್ರೆ ಅವ್ರಿಗೆ ಮನಸ್ಸಲ್ಲಿ ಏನು ಇದು ಪ್ರೀತಿನೇ ಇರಲ್ಲ ಅಂತ ಲೆಕ್ಕನಾ? ಯೋ ದೇವ್ರೆ, ನಿಮ್ಮ ಪ್ರೀತಿ ಗೀತಿ ಕಥೆ ಎಲ್ಲ ಕಡಿಕಿಲ್ಲಿ ನಂಗೆ ಒಂಚೂರು ಊಟ ಹಾಕಿ, ನಮ್ಮ ಮಲ್ಕಿಬೇಕು. ತಗೊಳ್ಳಿ ನೀವು ಒಂದೇ ಇದನ್ನು ತಿನ್ನಿ ಸಾಕು. ಈ ಊಟದ ಹೊತ್ತಲ್ಲಿ ಮತ್ತೆ ಅಂತಕ್ಕೆ ಹಾಗೆ ತಗೊಂಡೋಗಿ ಫ್ರಿಜ್ಜಲ್ಲಿ ಇಡ್ತೀನಿ, ನಾಳೆ ಬೇಕಾದ್ರೆ ತಿನ್ಬೋದು. ನಾನಲ್ಲಿ ತಿನ್ಕೊ ಬಂದೀನಿ ಸಂಜೀವನ ಹೋಟ್ಲಲ್ಲಿ. ನಂಗೆ ತಿನ್ನೋಕೆ ಗೊತ್ತಿಲ್ಲ, ಅಲ್ಲಿ ಹೋದವನಿಗೆ ತಿನ್ನು. ಫ್ರಿಜ್ಜಲ್ಲಿ ಇಡೋದೆ ಅಂತ ಮತ್ತೊಂದೆ ಅಂತ ಜಿಡ್ಡು ಆಗ್ತದೆ. ಅದು ಫ್ರಿಜ್ಜಲ್ಲಿ ಇಟ್ಟರೆ ತಿಂದು ಖಾಲಿ ಮಾಡ್ಕ್ಯ. ಇನ್ನೊಂದು ದಿವಸ ಅಂಥದ್ನಾರ ತಂದ್ಕೊಂಡು ಕರೆದಾಗ ನೀನು ಅಲ್ಲ ಮುರಿ ಅಂತ ಹೇಳಿ ಅಲ್ಲೇ ಕೂತಿರ್ಬೇಕು ನೋಡು ಏನು ಮಾಡ್ತೀನಿ ಅಂತ. ಅಂಥದ್ನೂ ತರಲ್ಲ.